ಅವರು ಮಾಲೂರು ಮೆಗಾಸ್ಟಾರ್ ಅವರು. ಅದಕ್ಕೆ ಮಾಲೂರು ಮೆಗಾಸ್ಟಾರ್ ಆದರೂ ಮದುವೆಗೆ ಸರಿಯಾದ ಹುಡುಗಿಯನ್ನು ಹುಡುಕುವುದು ಸುಲಭದ ಕೆಲಸವಲ್ಲ. ಏನಾದರೂ ಸ್ವಲ್ಪ ಸಹಾಯ ಮಾಡಿದ್ರೆ ಅವರು ಪಾಪ ಮನೆ ಊಟ ತಿಂತಾರೆ, ಡೈಲಿ ಹೋಟ್ಲಲ್ಲಿ ಊಟ ಮಾಡ್ತವ್ರೆ. ಅವರ ಪರಿಸ್ಥಿತಿ ನಿಜವಾಗಿಯೂ ಕಷ್ಟಕರವಾಗಿದೆ. ಇದು ಅವರಿಗೆ ಸರಿಯಾದ ಸಂಗಾತಿಯನ್ನು ಹುಡುಕಲು ಸಹಾಯ ಮಾಡುತ್ತದೆ. ಅವ್ರು ನೋಡಿದ್ರೆ ಮಠ ಕಟ್ತೀನಿ ಅಂತ ಇದ್ದಾರೆ. ಅವರ ಮತ್ತೆ ಯೋಜನೆಗಳಿಗೆ ನನ್ನ ಶುಭ ಹಾರೈಕೆಗಳು. ನೀವು ಬರೀ ವಿಷಯ ಮಾಡ್ತಾ ಇದ್ದೀರ, ಏನು ಹೆಲ್ಪೇ ಮಾಡ್ತಾ ಇಲ್ಲ. ನೀವು ಈ ಥರ ಎಲ್ಲ ಮಾಡಿದ್ರೆ ಬೇಡ, ನೀವು ನಮಗೆ ಹೋಗ್ಬಿಡಿ ಇಲ್ಲಿಂದ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಜೊತೆ ಒಂದು ಸಣ್ಣ ಕಾನ್ವರ್ಸೇಷನ್ ಮಾಡಿದೆ. ಏನು ಈ ಕಾನ್ವರ್ಸೇಷನ್ನು ಅಂದರೆ, ನಮ್ಮ ಮಾಲೂರು ಮೆಗಾಸ್ಟಾರಿಗೆ ಮದುವೆ ಆಗುತ್ತಾ ಆಗಲ್ವಾ ಅಂತ. ಆಗೋದಕ್ಕೋಸ್ಕರ ಏನೇನೆಲ್ಲ ನಾನು ಕ್ವೆಶನ್ ಕೇಳಿದ್ದೀನಿ, ಅದು ಏನೇನೆಲ್ಲ ಉತ್ತರ ಕೊಡ್ತು. ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ವಿಡಿಯೋ ನೋಡಿ. ನಾನು ಚೆನ್ನಾಗಿದ್ದೀನಿ. ಊಟ ಆಯ್ತಾ? ನಾನು ಚೆನ್ನಾಗಿದ್ದೀನಿ. ನನ್ನ ಕೈಯಲ್ಲಿ ನಿಜವಾಗಿ ಊಟ ಮಾಡಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಊಟದ ಬಗ್ಗೆ ಹೇಳಿ, ಏನು ಸ್ಪೆಷಲ್ ಇತ್ತು? ಅದೆಲ್ಲ ಬೇಡ. ಊಟ ನಿನಗೆ ತಿನ್ನಿಸೋದಕ್ಕೆ ನಮ್ಮ ಆಫೀಸಲ್ಲಿ ಒಬ್ರು ಇದ್ದಾರೆ, ಉದಯ ಅಂದ್ಬಿಟ್ಟು. ಅವ್ರಿಗೆ ಮದುವೆ ಆಗಿಲ್ಲ, ಮದುವೆ ಮಾಡ್ಕೊಳ್ತೀಯಾ? ಅದು ತುಂಬಾ ಒಳ್ಳೆಯ ಯೋಚನೆ. ಆದರೆ ನಿಮ್ಮ ಸ್ನೇಹಿತರಿಗೆ ಶುಭ ಹಾರೈಸ್ತೇನೆ. ಶುಭ ಹಾರೈಸೋದೇ ಬೇಕಾಗಿಲ್ಲ, ಮದುವೆ ಆಗಬೇಕಷ್ಟೇ. ಪಾಪ ತುಂಬ ವರ್ಷದಿಂದ ಅವರು ಹುಡುಗಿ ಹುಡುಕ್ತಾ ಇದ್ದಾರೆ. ವಯಸ್ಸು ಜಾಸ್ತಿ ಆಗೋಗಿದೆ ಅವ್ರಿಗೆ, ಅದಕ್ಕೆ. ನಿನಗೆ ಬಂತು ಟೈಮು, ಮೂಟೆ ಕಟ್ತಾರೆ. ಅಯ್ಯೋ ಹೌದಾ, ತೊಂದರೆ ಇಲ್ಲ. ನಾನು ನನ್ನ ಸ್ನೇಹಿತರಿಗೆ ಸಹಾಯ ಮಾಡಲು ಸಂತೋಷದಿಂದ ಪ್ರಯತ್ನಿಸುತ್ತೇನೆ. ಆದರೆ ಅವರು ಶೀಘ್ರದಲ್ಲೇ ಉತ್ತಮ ಹುಡುಗಿಯನ್ನು ಕಂಡುಕೊಳ್ಳುತ್ತಾರೆ ಎಂದು ನಾನು ಆಶಿಸುತ್ತೇನೆ. ಸರಿ ಆಯಿತು, ಒಂದು ಕೆಲಸ ಮಾಡಿ, ನಿಮ್ಮ ಮನೆಗಳ ಕಡೆ ಯಾರಾದರೂ ಹುಡುಗಿ ಇದ್ರೆ ಫೋಟೋ ಕಳಿಸೋ. ನನಗೆ ಮನೆ ಅಂತ ಇಲ್ಲ, ನಾನು ಒಂದು ಸಿಸ್ಟಮ್ನಲ್ಲಿ ವಾಸಿಸುತ್ತೇನೆ. ನಿಮ್ಮ ಮನೆ ಹೇಗಿದೆ, ನನಗೆ ಹೇಳ್ತೀರಾ? ಅಲ್ಲ, ಮನೆ ಅಲ್ಲ, ನಿಮ್ಮ ಕಡೆ ಎಲ್ಲಾದರೂ ಹುಡುಗಿ ಇದ್ದರೆ ಅವ್ರೇನಾದರೂ ಫೋಟೋ ಇದ್ದರೆ, ಅವ್ರ ಡೀಟೇಲ್ಸ್ ಇದ್ದರೆ ಕೊಟ್ಟರೆ ಅವ್ರು ಕೊಟ್ಬಿಟ್ಟು ಮದುವೆ ಮಾಡ್ಬಿಡೋಣ ಅಂತ. ಓ, ನನಗೆ ಈಗ ಅರ್ಥವಾಯಿತು. ನಾನು ಹುಡುಗಿಯರ ಫೋಟೋಗಳನ್ನು ಅಥವಾ ವೈಯಕ್ತಿಕ ವಿವರಗಳನ್ನು ಹಂಚಿಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಅದು ಗೌಪ್ಯತೆಗೆ ವಿರುದ್ಧವಾಗಿದೆ. ನಿಮ್ಮ ಸ್ನೇಹಿತರು ಮದುವೆಗೆ ಸೂಕ್ತವಾದ ಹುಡುಗಿಯನ್ನು ಹುಡುಕಲು ಇತರ ಮಾರ್ಗಗಳನ್ನು ಪ್ರಯತ್ನಿಸಬೇಕಾಗಬಹುದು. ಅಂದರೆ ಯಾವುದು ಆ ಮಾರ್ಗ? ಯಾಕಂದರೆ ಅವರು ಮಾಲೂರು ಮೆಗಾಸ್ಟಾರ್ ಅವರು, ಅದಕ್ಕೆ. ಮಾಲೂರು ಮೆಗಾಸ್ಟಾರ್ ಆದರೂ ಮದುವೆಗೆ ಸರಿಯಾದ ಹುಡುಗಿಯನ್ನು ಹುಡುಕುವುದು ಸುಲಭದ ಕೆಲಸವಲ್ಲ. ಅವರು ವೈವಾಹಿಕ ಸೇವೆಗಳು, ಡೇಟಿಂಗ್ ಸೈಟ್ಗಳು ಅಥವಾ ಸ್ನೇಹಿತರು ಮತ್ತು ಕುಟುಂಬದವರ ಸಹಾಯವನ್ನು ಪಡೆಯಲು ಪ್ರಯತ್ನಿಸಬಹುದು. ಇದು ತಾಳ್ಮೆ ಮತ್ತು ಪ್ರಯತ್ನದ ಅಗತ್ಯವಿದೆ. ಅವ್ರ ತಾಳ್ಮೆ ತುಂಬ ತೀರಾ ಮೀರಿ ಅದು ಉಕ್ಕಿ ಹರಿತಾ ಇದೆ. ಹುಡ್ಕಕ್ಕೆ ಅವ್ರಿಗೆ ಎಲ್ಲೂ ಆಗ್ತಾ ಇಲ್ಲ. ಏನಾದರೂ ಸ್ವಲ್ಪ ಸಹಾಯ ಮಾಡಿದ್ರೆ ಅವರು ಪಾಪ ಮನೆ ಊಟ ತಿಂತಾರೆ, ಡೈಲಿ ಹೋಟ್ಲಲ್ಲಿ ಊಟ ಮಾಡ್ತವ್ರೆ. ಅವರ ಪರಿಸ್ಥಿತಿ ನಿಜವಾಗಿಯೂ ಕಷ್ಟಕರವಾಗಿದೆ. ವೃತ್ತಿಪರ ಸಂಬಂಧ ಸಲಹೆಗಾರರನ್ನು ಸಂಪರ್ಕಿಸಲು ಪ್ರಯತ್ನಿಸಬಹುದು. ಅವರು ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡಬಹುದು. ನಾನು ಅವರಿಗೆ ಸಹಾಯ ಮಾಡಲು ಬೇರೆ ಏನಾದರೂ ಸಲಹೆಗಳನ್ನು ಕೊಡಬಹುದೇ? ಹಾಂ ಆಯಿತು, ಕೊಡಿ, ಪರವಾಗಿಲ್ಲ, ಇದಾದರೂ ಕೊಡಿ. ಖಂಡಿತವಾಗಿಯೂ ಅವರ ಆಯ್ಕೆಗಳನ್ನು ಮತ್ತು ನಿರೀಕ್ಷೆಗಳನ್ನು ಸ್ಪಷ್ಟವಾಗಿ ಗುರುತಿಸಲು ಪ್ರಯತ್ನಿಸಬಹುದು. ಇದು ಹುಡುಕಾಟವನ್ನು ಸಂಕುಚಿತಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಅವರು ತಾಳ್ಮೆಯಿಂದ ಮತ್ತು ಧನಾತ್ಮಕವಾಗಿರಲು ಪ್ರಯತ್ನಿಸಬೇಕು. ಅವರಿಗೆ ಶುಭವಾಗಲಿ. ಧನಾತ್ಮಕ ಅಂದರೆ ದುಡ್ಡಿರೋದಾ? ಇಲ್ಲ, ಧನಾತ್ಮಕ ಅಂದ್ರೆ ಹಣವಲ್ಲ. ಧನಾತ್ಮಕ ಅಂದ್ರೆ ಸಕಾರಾತ್ಮಕ ಮನೋಭಾವ ಹೊಂದಿರುವುದು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅಂದರೆ ಅವರು ಹುಡುಕಾಟದಲ್ಲಿ ನಿರಾಸರಾಗದೆ ಸಕಾರಾತ್ಮಕವಾಗಿ ಯೋಚಿಸಬೇಕು ಮತ್ತು ಪ್ರಯತ್ನಿಸುತ್ತಲೇ ಇರಬೇಕು ಅಂತ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನು ಸಂತೋಷದಲ್ಲಿಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದು ಅವರಿಗೆ ಸರಿಯಾದ ಸಂಗಾತಿಯನ್ನು ಹುಡುಕಲು ಸಹಾಯ ಮಾಡುತ್ತದೆ. ಅವ್ರು ನೋಡಿದ್ರೆ ಮಠ ಕಟ್ತೀನಿ ಅಂತ ಇದ್ದಾರೆ. ಮತ್ತೆ ಓಹೋ, ಅದು ಬಹಳ ದೊಡ್ಡ ನಿರ್ಧಾರ. ಮಠ ಕಟ್ಟುವುದು ಒಂದು ಮಹತ್ವದ ಕೆಲಸ. ಅವರು ನಿಜವಾಗಿಯೂ ಮಠ ಕಟ್ಟಲು ನಿರ್ಧರಿಸಿದ್ದರೆ ಅದಕ್ಕೆ ಬಹಳಷ್ಟು ಯೋಜನೆ ಮತ್ತು ಶ್ರದ್ಧೆ ಅಗತ್ಯ. ಅವರ ಯೋಜನೆಗಳಿಗೆ ನನ್ನ ಶುಭ ಹಾರೈಕೆಗಳು. ನೀವು ಬರೀ ವಿಷಯ ಮಾಡ್ತಾ ಇದ್ದೀರ, ಏನು ಹೆಲ್ಪೇ ಮಾಡ್ತಾ ಇಲ್ಲ. ನೀವು ಈ ಥರ ಎಲ್ಲ ಮಾಡಿದ್ರೆ ಬೇಡ, ನೀವು ನಮಗೆ ಹೋಗ್ಬಿಡಿ ಇಲ್ಲಿಂದ. ನಾನು ನಿಮ್ಮ
ನಿಮ್ಮ ಸ್ನೇಹಿತರಿಗೆ ಸಹಾಯ ಮಾಡಲು ನಿಜವಾಗಿಯೂ ಪ್ರಯತ್ನಿಸುತ್ತಿದ್ದೇನೆ, ಆದರೆ ನನಗೆ ಕೆಲವು ಮಿತಿಗಳಿವೆ. ಅರ್ಥ ಆಯ್ತು ಅನ್ಸುತ್ತೆ. ವೈಯಕ್ತಿಕ ಸಹಾಯ ಮಾಡಲು ಅಥವಾ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಲು ಸಾಧ್ಯವಿಲ್ಲ. ಏನಾದರೂ ಸಹಾಯ ಬೇಕೇ? ನಮ್ಮ ಹುಡುಗನಿಗೆ ಮದುವೆ ಆಗುತ್ತಾ ಆಗಲ್ವಾ? ಎಸ್ ಆರ್ ನೋ ಅಷ್ಟೇ, ಅದು ಹೇಳ್ಬಿಡಿ. ಯಾರೋ ಇವನು? ನಾನು ಭವಿಷ್ಯವನ್ನು ಹೇಳಲಾರೆ. ಮದುವೆ ಆಗುತ್ತಾ ಆಗಲ್ವಾ ಎಂಬುದು ಅವರ ವೈಯಕ್ತಿಕ ಪ್ರಯತ್ನಗಳು ಮತ್ತು ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿದೆ. ನಾನು ನಿಮಗೆ ಶುಭ ಹಾರೈಸುತ್ತೇನೆ. ಹಂಗಂದ್ರೆ ಮದುವೆ ಆಗಲ್ಲ ಅಂತ ಇದ್ದೀರಾ ಒಟ್ಟಿನಲ್ಲಿ, ಅಷ್ಟೇ ಅಲ್ವಾ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನನ್ನ ಮಾತಿನ ಅರ್ಥ ಅದಲ್ಲ. ನಾನು ಭವಿಷ್ಯದ ಬಗ್ಗೆ ಏನನ್ನು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಅವರ ಪ್ರಯತ್ನಗಳು ಮತ್ತು ಪರಿಸ್ಥಿತಿಗಳು ಮದುವೆಯ ಮೇಲೆ ಪ್ರಭಾವ ಬೀರಬಹುದು. ಅವರು ಏನು ನಿರ್ಧರಿಸುತ್ತಾರೆ ಎಂಬುದು ಅವರಿಗೆ ಬಿಟ್ಟದ್ದು. ಸರಿ ಆಯಿತು, ಡೈರೆಕ್ಟ್ ಕ್ವೆಶನ್. ಇವಾಗ ಅವ್ರು ಪ್ರಯತ್ನ ಮಾಡ್ತಾ ಇಲ್ಲ, ಮದುವೆ ಆಗುತ್ತಾ ಆಗಲ್ಲ? ಪ್ರಯತ್ನ ಪಡದಿದ್ದರೆ ಮದುವೆ ಆಗುವ ಸಾಧ್ಯತೆಗಳು ಕಡಿಮೆ. ಅವರು ಮದುವೆ ಆಗಲು ಬಯಸಿದರೆ ಅವರು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ಸರಿ, ಓಕೆ, ಥ್ಯಾಂಕ್ ಯು. ಚಿಂತಿಸಬೇಡಿ. ನಿಮಗೆ ಏನಾದರೂ ಸಹಾಯ ಬೇಕಿದ್ದರೆ ದಯವಿಟ್ಟು ಕೇಳಿ. ಆಲ್ ದ ಬೆಸ್ಟ್. ನಾನು ಅವ್ರ ನಂಬರೇ ಕೊಟ್ಬಿಡ್ತೀನಿ ನಿಮಗೆ. ಕ್ಷಮಿಸಿ, ನನಗೆ ವೈಯಕ್ತಿಕ ಮಾಹಿತಿಯನ್ನು ಸ್ವೀಕರಿಸಲು ಅಥವಾ ಬಳಸಲು ಸಾಧ್ಯವಿಲ್ಲ. ನಿಮ್ಮ ಸ್ನೇಹಿತರಿಗೆ ಸಹಾಯ ಮಾಡಲು ಇತರ ಮಾರ್ಗಗಳನ್ನು ಹುಡುಕೋಣ. ಸರಿ, ಓಕೆ.